ನಿಮಗೂ ಮತ್ತು ವರ್ತೂರವ್ರಿಗೆ ಕೊನೆವರೆಗೂ ಕನೆಕ್ಟೇ ಆಗಲ್ಲ. ಗೊತ್ತಿಲ್ಲ ನನಗೆ. ವರ್ತೂರ್ ಹತ್ರ ನಾನು ಸ್ಟಾರ್ಟಿಂಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ ಆಯಿತಾ. ನಾನು ಬೈಬೇಕಾದ್ರೆ ಕಣ್ಣು ಹಿಂಗೆ ಬಿಡೋದು ಅವ್ರಿಗೆ ಭಯ ಆಗೋಗಿದೆಯಂತೆ, ಯಾವಾಗಲೂ ಕಣ್ಣು ಬಿಡ್ತಾಳೆ ಇವಳು ಅಂತ ಹೇಳ್ತಾರೆ. ಅದಾದಮೇಲೆ ಲಾಸ್ಟ್ ಬರೋ ಒಂದು ವೀಕಲ್ಲಿ ಮಾತ್ರ ನಾವು ಮಾತಾಡಿದ್ದೆ ಹೊರತು ಅವರು ತುಕಾಲಿ ಜೊತೆ ಬಿಟ್ಟು ಬೆಂಕಿ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೂ ಹಿ ವಾಸ್ ನಾಟ್ ಅಟ್ ಆಲ್ ಕಂಫರ್ಟಬಲ್ ಮಾತಾಡೋದಕ್ಕೆ. ಆ್ಯಂಡ್ ಮಾತಾಡ್ಸೋಕ್ಕೆ ಹೋದಾಗ್ಲೂ ಅವರು ಸ್ವಲ್ಪ ಹಿಂದೆ ಮುಜುಗರ ಪಡ್ತಾಯಿದ್ರು, ಹಿಂದೆ ಉಳಿತಾಯಿದ್ರು. ಐ ಡೋಂಟ್ ಥಿಂಕ್ ಇಟ್ ವಾಸ್ ಅಂದರೆ ಅವ್ರ ಕಡೆಯಿಂದನೇ ಎಫರ್ಟ್ಸ್ ಇಲ್ಲ ಅಂದರೆ ನಾನೇನಕ್ಕೆ ಎಫರ್ಟ್ಸ್ ಹಾಕಬೇಕು ಅಂತ ನಾನು ಕೂಡ ಹಾಗೆ ಉಳಿತೀನಿ. ನೋಡಬೇಕು ಆಚೆ ಬಂದಮೇಲೆ ಫ್ರೆಂಡ್ಶಿಪ್ ಆಗುತ್ತಾ ಅಂತ. ಬಟ್ ಅದೇ ಆ ಕಡೆಯಿಂದ ಎಫರ್ಟ್ಸ್ ಅಂತೂ ಇರಲಿಲ್ಲ. ಅವರಿಬ್ಬರು ಕುತ್ಕೊಂಡು ನಿಮಗೆ ಲೈಕ್ ನಾಗದೋಷ, ಅವ್ರು ಸಹವಾಸ ಮಾಡಿದ್ರೆ ಆಚೆ ಹೋಗ್ತಾರೆ, ಅದು ಇದು ಅಂತ ಎಲ್ಲ ಮಾತನಾಡ್ಕೊಳ್ತಿರ್ತಾರೆ. ಸೊ ಅದನ್ನು ಕೇಳಿದಾಗ ನಿಮ್ಮ ಸುದೀಪ್ ಸರ್ ಕೂಡ ಹೇಳ್ತಾರೆ ಅದನ್ನು, ಈ ಥರ ಮಾತಾಡ್ಕೊಳ್ತಿರ್ತಾರೆ ಅಂತ. ನಿಮ್ಗೆ ಎಷ್ಟು ಪೇಯ್ನ್ ಆಯಿತು? ಅವರಿಬ್ಬರು ಎಂಟರ್ಟೈನ್ಮೆಂಟ್ಗೋಸ್ಕರ ಊರಲ್ಲಿರೋದು ಏನು ಬೇಕಾದರೂ ಮಾತಾಡ್ತಾರೆ. ಅದು ನಿಜ ಆಗಲಿ ಸುಳ್ಳಾಗಲಿ ಸುಮ್ಮನೆ ಮಾತಾಡಬೇಕಷ್ಟೇ. ಅವರು ಯಾರ್ದೋ ಒಂದು ಟಾಪಿಕ್ ತೊಗೊಂಡು ಅದು ನಿಜಾನೋ ಸುಳ್ಳೋ ಅವ್ರು ಯೋಚನೆನೂ ಮಾಡಲ್ಲ, ಮಾತಾಡಬೇಕಷ್ಟೇ. ಅವ್ರು ಕ್ಯಾಮ್ರಾಗೋಸ್ಕರ ಮಾತಾಡಬೇಕಷ್ಟೇ. ಅದು ನನಗೆ ಅರ್ಥ ಆಗಿದ್ದು. ಡಮ್ಮಿ ಕಂಟೆಸ್ಟೆಂಟ್ ಅದು ಇದು ಅದೆಲ್ಲ ನೋವಾಗಿತ್ತು. ಈ ನಾಗದೋಷ ಎಲ್ಲ ನಾನು ಅಷ್ಟರಲ್ಲಿ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ. ಅವ್ರು ಮಾತಾಡ್ತಾರೆ, ಏನು ಮಾತಾಡಿದ್ರು ತಲೆಗೆ ತೊಗೋಬಾರ್ದು ಅನ್ನೋದನ್ನು ಅಷ್ಟೆಲ್ಲ ನಾನು ಆಗಲೇ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೆ. ಈ ಸರಿ ಬಿಗ್ ಬಾಸಲ್ಲಿ ವಿಮೆನ್ ಕಾರ್ಡ್ ಅನ್ನೋದು ತುಂಬಾ ಕೇಳಿ ಬರ್ತಿದೆ. ಸೊ ಪದೇ ಪದೇ ಸೊ ನಿಜವಾಗ್ಲೂ ಪ್ಲೇ ಮಾಡ್ತಿದ್ದಾರಾ ಅಂತ? ಒಂದು ಎರಡು ಮೂರು ಕಡೆ ಅಂತ ಹೇಳಲ್ಲ, ಒಂದು 2 ಕಡೆ ಸಂಗೀತ ಹ್ಯಾಸ್ ಯೂಸ್ಡ್ ವುಮೆನ್ ಅಂತ. ಒಂದು ಕಡೆ ಯೂಸ್ ಮಾಡಿದಾಗ ನಾನು ಅದು ಅವ್ರು ಬೇರೆ ಥರ ಹೇಳಿದ್ರು, ಇವರೆಲ್ಲ ಬೇರೆ ಥರ ತೊಗೊಂಡ್ರು. ಬಟ್ ಒಂದು 2 ಕಡೆ ಯೂಸ್ ಮಾಡಿದ್ದಾರೆ ವುಮೆನ್ ಕಾರ್ಡ್ನ. ನಾವೆಲ್ಲ ಎಸ್ಪೆಷಲಿ ನಾನು ಯೂಸ್ ಮಾಡಿಲ್ಲ. ಐ ಡೋಂಟ್ ಥಿಂಕ್ ತನಿಷಾನು ಯೂಸ್ ಮಾಡಿದ್ದಾರೆ ಅಂತ. ಬೇರೆ ಯಾವ ಫೀಮೇಲ್ ಕಂಟೆಸ್ಟೆಂಟ್ಸು ಅದನ್ನು ಯೂಸ್ ಮಾಡಿಲ್ಲ. ಬಟ್ 2 ಕಡೆ ಸಂಗೀತ ಯೂಸ್ ಮಾಡಿದ್ದಾರೆ ವುಮೆನ್ ಕಾರ್ಡ್ನ. ನಿಮಗೂ ಮತ್ತು ವರ್ತೂರವ್ರಿಗೆ ಕೊನೆವರೆಗೂ ಕನೆಕ್ಟೇ ಆಗಲ್ಲ? ಗೊತ್ತಿಲ್ಲ ನನಗೆ. ವರ್ತೂರ್ ಹತ್ರ ನಾನು ಸ್ಟಾರ್ಟಿಂಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ ಆಯಿತಾ. ನಾನು ಬೈಬೇಕಾದ್ರೆ ಕಣ್ಣು ಹಿಂಗೆ ಬಿಡೋದು ಅವ್ರಿಗೆ ಭಯ ಆಗೋಗಿದೆಯಂತೆ, ಯಾವಾಗಲೂ ಕಣ್ಣು ಬಿಡ್ತಾಳೆ ಇವಳು ಅಂತ ಹೇಳ್ತಾರೆ. ಅದಾದಮೇಲೆ ಲಾಸ್ಟ್ ಬರೋ ಒಂದು ವೀಕಲ್ಲಿ ಮಾತ್ರ ನಾವು ಮಾತಾಡಿದ್ದೆ ಹೊರತು ಅವರು ತುಕಾಲಿ ಜೊತೆ ಬಿಟ್ಟು ಬೆಂಕಿ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೂ ಹಿ ವಾಸ್ ನಾಟ್ ಅಟ್ ಆಲ್ ಕಂಫರ್ಟಬಲ್ ಮಾತಾಡೋದಕ್ಕೆ. ಆ್ಯಂಡ್ ಮಾತಾಡ್ಸೋಕ್ಕೆ ಹೋದಾಗ್ಲೂ ಅವರು ಸ್ವಲ್ಪ ಹಿಂದೆ ಮುಜುಗರ ಪಡ್ತಾಯಿದ್ರು, ಹಿಂದೆ ಉಳಿತಾಯಿದ್ರು. ಐ ಡೋಂಟ್ ಥಿಂಕ್ ಇಟ್ ವಾಸ್ ಅಂದರೆ ಅವ್ರ ಕಡೆಯಿಂದನೇ ಎಫರ್ಟ್ಸ್ ಇಲ್ಲ ಅಂದರೆ ನಾನೇನಕ್ಕೆ ಎಫರ್ಟ್ಸ್ ಹಾಕಬೇಕು ಅಂತ ನಾನು ಕೂಡ ಹಾಗೆ ಉಳಿತೀನಿ. ನೋಡಬೇಕು ಆಚೆ ಬಂದಮೇಲೆ ಫ್ರೆಂಡ್ಶಿಪ್ ಆಗುತ್ತಾ ಅಂತ. ಬಟ್ ಅದೇ ಆ ಕಡೆಯಿಂದ ಎಫರ್ಟ್ಸ್ ಅಂತೂ ಇರಲಿಲ್ಲ. ಅವರಿಬ್ಬರು ಕುತ್ಕೊಂಡು ನಿಮಗೆ ಲೈಕ್ ನಾಗದೋಷ, ಅವ್ರು ಸಹವಾಸ ಮಾಡಿದ್ರೆ ಆಚೆ ಹೋಗ್ತಾರೆ, ಅದು ಇದು ಅಂತ ಎಲ್ಲ ಮಾತನಾಡ್ಕೊಳ್ತಿರ್ತಾರೆ. ಸೊ ಅದನ್ನು ಕೇಳಿದಾಗ ನಿಮ್ಮ ಸುದೀಪ್ ಸರ್ ಕೂಡ ಹೇಳ್ತಾರೆ ಅದನ್ನು, ಈ ಥರ ಮಾತಾಡ್ಕೊಳ್ತಿರ್ತಾರೆ ಅಂತ. ನಿಮ್ಗೆ ಎಷ್ಟು ಪೇಯ್ನ್ ಆಯಿತು? ಅವರಿಬ್ಬರು ಎಂಟರ್ಟೈನ್ಮೆಂಟ್ಗೋಸ್ಕರ ಊರಲ್ಲಿರೋದು ಏನು ಬೇಕಾದರೂ ಮಾತಾಡ್ತಾರೆ. ಅದು ನಿಜ ಆಗಲಿ ಸುಳ್ಳಾಗಲಿ ಸುಮ್ಮನೆ ಮಾತಾಡಬೇಕಷ್ಟೇ. ಅವರು ಯಾರ್ದೋ ಒಂದು ಟಾಪಿಕ್ ತೊಗೊಂಡು ಅದು ನಿಜಾನೋ ಸುಳ್ಳೋ ಅವ್ರು ಯೋಚನೆನೂ ಮಾಡಲ್ಲ, ಮಾತಾಡಬೇಕಷ್ಟೇ. ಅವ್ರು ಕ್ಯಾಮ್ರಾಗೋಸ್ಕರ ಮಾತಾಡಬೇಕಷ್ಟೇ. ಅದು ನನಗೆ ಅರ್ಥ ಆಗಿದ್ದು. ಡಮ್ಮಿ ಕಂಟೆಸ್ಟೆಂಟ್ ಅದು ಇದು ಅದೆಲ್ಲ ನೋವಾಗಿತ್ತು. ಈ ನಾಗದೋಷ ಎಲ್ಲ ನಾನು ಅಷ್ಟರಲ್ಲಿ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ. ಅವ್ರು ಮಾತಾಡ್ತಾರೆ, ಏನು ಮಾತಾಡಿದ್ರು ತಲೆಗೆ ತೊಗೋಬಾರ್ದು ಅನ್ನೋದನ್ನು ಅಷ್ಟೆಲ್ಲ ನಾನು ಆಗಲೇ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೆ. ಈ ಸರಿ ಬಿಗ್ ಬಾಸಲ್ಲಿ ವಿಮೆನ್ ಕಾರ್ಡ್ ಅನ್ನೋದು ತುಂಬಾ ಕೇಳಿ ಬರ್ತಿದೆ. ಸೊ ಪದೇ ಪದೇ ಸೊ ನಿಜವಾಗ್ಲೂ ಪ್ಲೇ ಮಾಡ್ತಿದ್ದಾರಾ ಅಂತ? ಒಂದು ಎರಡು ಮೂರು ಕಡೆ ಅಂತ ಹೇಳಲ್ಲ, ಒಂದು 2 ಕಡೆ ಸಂಗೀತ ಹ್ಯಾಸ್ ಯೂಸ್ಡ್ ವುಮೆನ್ ಅಂತ. ಒಂದು ಕಡೆ ಯೂಸ್ ಮಾಡಿದಾಗ ನಾನು ಅದು ಅವ್ರು ಬೇರೆ ಥರ ಹೇಳಿದ್ರು, ಇವರೆಲ್ಲ ಬೇರೆ ಥರ ತೊಗೊಂಡ್ರು. ಬಟ್ ಒಂದು 2 ಕಡೆ ಯೂಸ್ ಮಾಡಿದ್ದಾರೆ ವುಮೆನ್ ಕಾರ್ಡ್ನ. ನಾವೆಲ್ಲ ಎಸ್ಪೆಷಲಿ ನಾನು ಯೂಸ್ ಮಾಡಿಲ್ಲ. ಐ ಡೋಂಟ್ ಥಿಂಕ್ ತನಿಷಾನು ಯೂಸ್ ಮಾಡಿದ್ದಾರೆ ಅಂತ. ಬೇರೆ ಯಾವ ಫೀಮೇಲ್ ಕಂಟೆಸ್ಟೆಂಟ್ಸು ಅದನ್ನು ಯೂಸ್ ಮಾಡಿಲ್ಲ. ಬಟ್ 2 ಕಡೆ ಸಂಗೀತ ಯೂಸ್ ಮಾಡಿದ್ದಾರೆ ವುಮೆನ್ ಕಾರ್ಡ್ನ.